ಚಿಕ್ಕಮಗಳೂರು ಜಿಲ್ಲೆ ಕಳಸ ತಾಲೂಕಿನಲ್ಲಿ ಇಂದು ನಡೆದ ಶ್ರೀ ಸಾಯಿ ಮಂದಿರದಲ್ಲಿ 18ನೇ ಜಿಲ್ಲಾ ಕನ್ನಡ ಸಾಹಿತ್ಯ ಸಮ್ಮೇಳನದ ಸ್ವಾಗತ ಸಮಿತಿ ಅಧ್ಯಕ್ಷರಾದ ಶ್ರೀ ಕೆ ಬಾಲಕೃಷ್ಣ ಭಟ್ ಅವರ ಅಧ್ಯಕ್ಷತೆಯಲ್ಲಿ ಜಮಾ ಖರ್ಚುಗಳ ಲೆಕ್ಕಪತ್ರ ಮಂಡಿಸಲಾಯಿತು ಹಾಗೂ ಸ್ವಾಗತ ಸಮಿತಿಯ ಪದಾಧಿಕಾರಿಗಳು ಮತ್ತು ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತಿನ ಪದಾಧಿಕಾರಿಗಳು ಮತ್ತು ಸೂರಿ ಶ್ರೀನಿವಾಸ್ ಅಧ್ಯಕ್ಷರು, ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತು ಚಿಕ್ಕಮಗಳೂರು ಮತ್ತು ಇವರ ಸಮೀಕ್ಷೆಯಲ್ಲಿ ಕನ್ನಡ ಸಾಹಿತ್ಯ ಪರಿಷತ್ತಿನ ಸ್ವಾಗತ ಸಮಿತಿಯ ಅಧ್ಯಕ್ಷರಾದ ಕೆ ಬಾಲಕೃಷ್ಣ ಭಟ್ ದಂಪತಿಗಳಿಗೆ ಕನ್ನಡ ಸಿರಿ ಪ್ರಶಸ್ತಿ ಪುರಸ್ಕೃತರು ಇವರಿಗೆ ಪ್ರಶಸ್ತಿ ನೀಡಿ ಗೌರವಿಸಲಾಯಿತು. ಈ ಸಂದರ್ಭದಲ್ಲಿ ಚಿಕ್ಕಮಗಳೂರು ಜಿಲ್ಲೆಯ ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಾದ ಸೂರಿ ಶ್ರೀನಿವಾಸ್ ಅವರಿಗೆ ಗೌರವಿಸಲಾಯಿತು. ಈ ಸಂದರ್ಭದಲ್ಲಿ ಸತೀಶ್ ಚಂದ್ರ, ಕನ್ನಡ ಸಾಹಿತ್ಯ ಪರಿಷತ್ತಿನ ಕೋಶಾಧಿಕಾರಿಗಳಾದ ಕೆ.ಸಿ. ಧರಣೇಂದ್ರ, ಪಾಂಡುರಂಗ, ಸುಜಯ ಸದಾನಂದ, ಸ್ವಾಗತ ಸಮಿತಿಯ ಅಧ್ಯಕ್ಷರಾದ ಕೆ ಬಾಲಕೃಷ್ಣ ಭಟ್ ಮತ್ತು ಕಿರಣ್ ಶೆಟ್ಟಿ, ಸಚಿನ್, ಪ್ರಾಣೇಶ್ ಎನ್ಆರ್ಪುರ, ಶೇಖರ್ ಶೆಟ್ಟಿ ಉಪಸ್ಥಿತಿ ಇದ್ದರು. ಇದು ನಿರಂತರವಾಗಿ 1ನೇ ಸಮ್ಮೇಳನದಿಂದ 19ನೇ ಸಮ್ಮೇಳನದವರೆಗೆ ನಿರಂತರವಾಗಿ ಎಲ್ಲ ಸಮ್ಮೇಳನಗಳನ್ನು ನಾನು ನೋಡಿದ್ದೇನೆ ಮತ್ತು ಭಾಗವಹಿಸಿದ್ದೇನೆ. ಆದರೆ ನಾನು ವೈಯಕ್ತಿಕವಾಗಿ ಹೇಳ್ತಾ ಇದ್ದೇನೆ, ವೈಯಕ್ತಿಕವಾಗಿ ಅಷ್ಟೇ ಅಲ್ಲ, ಇಡೀ ಜಿಲ್ಲೆ ಮಾತಾಡುತ್ತೆ ಈ ಮಾತನ್ನ. 18ನೇ ಜಿಲ್ಲಾ ಕನ್ನಡ ಸಾಹಿತ್ಯ ಸಮ್ಮೇಳನ ಏನು ಕಳಸದಲ್ಲಿ ನಡೆದಿದೆ, ನಭೂತು ನ ಭವಿಷ್ಯಕ್ಕೆ ನನಗೆ ಗೊತ್ತಿಲ್ಲ, ಒಂದು ಏನಾಗುತ್ತೆ ಅನ್ನೋದು ಗೊತ್ತಿಲ್ಲ. ಯಾಕೆಂದ್ರೆ ಮೊನ್ನೆ ನಾನು ಮೂಡಿಗೆರೆಯಲ್ಲೇ ಸಮ್ಮೇಳನ ಮಾಡಿದ್ದೀನಿ. ಈ ಥರದ ಸಮ್ಮೇಳನದ ಪರಿಕಲ್ಪನೆನ ನಾನು ತರಲಿಕ್ಕೆ ಆಗಲಿಲ್ಲ. ಅಂದರೆ ಅದು ಬೇರೆ ಬೇರೆ ಆಯಾಮಗಳು. ಅದು ಏನಾಗುತ್ತೆ, ಬರೀ ಜಿಲ್ಲಾಧ್ಯಕ್ಷ ಒಬ್ಬನೇ ಅದಕ್ಕೆ ಸಾಕಾರ ಆಗೋದಿಲ್ಲ. ಸ್ವಾಗತ ಸಮಿತಿ ಅಧ್ಯಕ್ಷರು ಮತ್ತು ಕೋಶಾಧ್ಯಕ್ಷರು ಎಲ್ಲರೂ ಸೇರಿ ಅದನ್ನು ಮಾಡಬೇಕಾಗತ್ತೆ. ಅಲ್ಲೂ ಸಮರ್ಥರೇ ಇದ್ರು ಸ್ವಾಗತ ಸಮಿತಿ ಅಧ್ಯಕ್ಷರು. ಆದರೆ ಅದರ ನಿರ್ವಹಣೆ ಇತ್ತಲ್ಲ, ನಾನು ಅದನ್ನು ಹೇಳ್ತಾ ಇದ್ದೇನೆ ಈ ಸಂದರ್ಭದಲ್ಲಿ. ನಾನು ಅಷ್ಟು ಮೀಟಿಂಗ್ಗಳಿಗೆ ಬಂದಿದ್ದೀನಿ, ಆದರೆ ಮೆರವಣಿಗೆ ಹಿಂಗೆ ಆಗುತ್ತೆ ಅಂತ ನನಗೆ ಗೊತ್ತಿರಲಿಲ್ಲ. ಇಷ್ಟೆಲ್ಲ ಇಲ್ಲ, ಮೆರವಣಿಗೆ ತುಂಬಾ ಚೆನ್ನಾಗಾಗುತ್ತೆ, ಶೇಖರ್ ಶೆಟ್ಟರ್ ಹೇಳೋರು ತುಂಬಾ ಚೆನ್ನಾಗಾಗುತ್ತೆ ಸರ್, ನಾನು ಮೆರವಣಿಗೆ ನೋಡಿರುತ್ತೆ ಅಂತ ಪಾಂಡಣ್ಣ ಹೇಳೋರು, ಸತೀಶ್ ಅಣ್ಣ ಹೇಳ್ತಾ ಇದ್ರು. ಆದ್ರೆ ನಾನು ಇಲ್ಲಿಗೆ ಬಂದ ಮೇಲೆನೆ ಗೊತ್ತಾಗಿದ್ದು, ಕಣ್ಣಿಗೆ ಕಟ್ಟಿದ್ದು, ರಾಜ್ಯ ಅಖಿಲ ಭಾರತ ಸಾಹಿತ್ಯ ಸಮ್ಮೇಳನದ ಸ್ವರೂಪನ ಏನಾದ್ರು ತಗೊಂಡಿದ್ರೆ ನನ್ನ ಜಿಲ್ಲೆನಲ್ಲಿ ಅದು ಕಳಸ. ಆ ಹೆಮ್ಮೆ ಮತ್ತೆ ಆ ಗರಿಮೆ ನಮ್ಮ ಬಾಲಕೃಷ್ಣ ಭಟ್ ಅವರಿಗೆ ಮತ್ತು ಧರ್ಮೇಂದ್ರಣ್ಣ ಅವರಿಗೆ, ಅದು ಆ ಇಬ್ಬರು ಮಹನೀಯರಿಗೆ ಸಲ್ಲಬೇಕು. ಈ ಇಬ್ಬರು ಮಹನೀಯರ ಜೊತೆಯಲ್ಲಿ ಶೇಷಗಿರಿ ಅವರಿಗೆ, ವಿಶೇಷವಾಗಿ ಕಳಸ ಪ್ರಾಯದಂತೆ ನಮ್ಮ ಹೊರನಾಡಿನ ಧರ್ಮಕರ್ತರಿಗೂ ಕೂಡ ಅದು ಸಲ್ಲಬೇಕಾಗುತ್ತೆ. ನಮಗೆ ಊಟದ ವ್ಯವಸ್ಥೆ ಆ ಪ್ರಮಾಣದಲ್ಲಿ ಮಾಡದೆ ಹೋಗಿದ್ರೆ ಬಹುತೇಕ ಬಹಳಷ್ಟು ಜನ ಬಂದ್ರು ಈ ಸಮ್ಮೇಳನಕ್ಕೆ, ಕಳಸ ಸಮ್ಮೇಳನ. ಒಂದು ಹೊರನಾಡು ಅನ್ನೋ ಕಾರಣ, ಎರಡನೇದು ಕಳಸ ಅನ್ನೋ ಕಾರಣ. ಕಳಸ ದೇವಸ್ಥಾನ ಇದೆ, ಸಮ್ಮೇಳನಕ್ಕೆ ನಾವು ಹೋಗ್ಲೇಬೇಕು ಅಂತೇಳಿ ಆ ಕಾರಣದಲ್ಲಿ ಇಟ್ಕೊಂಡು ಇಲ್ಲಿಗೆ ಆ ಕಾರ್ಯಕ್ರಮಕ್ಕೆ ಆಗಮಿಸಿದ್ರು. 2 ದಿನಗಳ ಕಾಲ ನಿರಂತರವಾಗಿ ನಾವು ಓಡಿನೂ ಕೂಡ ನಾವು ಅವಕಾಶನ ಮಾಡಿಸಿದ್ವಿ. ಇಲ್ಲಿಗೆ ಮಾಡಿಸ್ಲಿಕ್ಕೆ ಆಗ್ಲಿಲ್ಲ, ಮೂಡಿಗೆರೆಗೆ. ಯಾಕಾಗಿಲ್ಲ ಅಂದ್ರೆ ಒಂದು ಚುನಾವಣೆ ಮತ್ತೆ ಎಕ್ಸಾಮ್ ಡ್ಯೂಟಿಗಳು, ಪರೀಕ್ಷೆ, ಇವೆಲ್ಲವೂ ಕಾರಣ ಅದು ಅಲ್ಲಿ ಮಾಡಿಸ್ಲಿಕ್ಕೆ. ಆದ್ರೆ ಇಲ್ಲಿಗೆ ಎಲ್ಲ ಕಾರಣಗಳು ಒಂದಕ್ಕೊಂದು ಪೂರಕವಾಗಿ ಆಯ್ತು. ಸಾಣೆಹಳ್ಳಿನಲ್ಲಿ ಸಮ್ಮೇಳನದ ಸಾಣೆಹಳ್ಳಿ ಗುರುಗಳು ಹೇಳ್ತಾರೆ, ಕಳಸದಲ್ಲಿ ನೀವು ಮೆರವಣಿಗೆನ ಮಾಡಿದ್ರಲ್ಲ, ಅಂಥದ್ದೊಂದು ಸ್ವರೂಪನ ಇಲ್ಲಿ ಕೊಡಕ್ಕಾಗತ್ತಾ ಅಂತ ಕೇಳ್ತಾರೆ. ಅಂತಂದ್ರೆ ಅಂತರ್ಜಿಲ್ಲಾ ಸಮ್ಮೇಳನದಲ್ಲಿ ಆ ಮಾತನ್ನ ಸತೀಶ್ ಇದ್ರು ಅವತ್ತು ಕೇಳಿದಾಗ ಗುರುಗಳು ಈ ಮಾತನ್ನ ಕೇಳ್ತಾರೆ. ಅಂತಂದ್ರೆ ಅದರ ಸ್ವರೂಪ ಹೇಗಿತ್ತು, ಎಲ್ಲಿಯವರೆಗೆ ಕಳಸ ತನ್ನ ಅಸ್ತಿತ್ವವನ್ನ ಉಳಿಸ್ಕೊಂಡು ಹೋಗ್ತಾ ಇದೆ, ಈ ನನ್ನ ಜಿಲ್ಲೆ ಅಲ್ಲ ಹೊರ ಜಿಲ್ಲೆಯವರು ಈ ಸ್ವರೂಪನ ಕೇಳ್ತಾ ಇದ್ದಾರೆ. ಇಲ್ಲಿ ಆದಂತ ಮೆರವಣಿಗೆ ನಮ್ಮಲ್ಲೂ ಆಗ್ಲಿ ಅಂತ ಹೇಳಿ. ಆದ್ರೆ ಅಲ್ಲಾಗ್ಲಿಕ್ಕೆ ಏನೇನೋ ಒಂದಷ್ಟು, ಏನು ಅಂದ್ರೆ ಈ ಚುನಾವಣೆ ಆಜುಬಾಜು, ಆಮೇಲೆ ಕನ್ನಡ ಸಂಸ್ಕೃತಿ ಇಲಾಖೆಯಿಂದ ಸಹಕಾರ, ಮತ್ತೆ ಹೇಳಿ ಕೇಳಿ ಬಯಲುಸೀಮೆ ಇಲ್ಲಿ ಆಗಲ್ಲ, ಇವೆಲ್ಲವೂ ಸ್ವಲ್ಪ ಇದಾಯ್ತು. ಆಮೇಲೆ ನಾನು ಮಂಗಳೂರಿನ ಕಲಾವಿದರನ್ನ ಕರೆಸ್ಬೇಕು ಅಂತೇಳಿ ನಾನು ಪಾಂಡು ಅವ್ರ ಹತ್ರನೂ ಕೂಡ ಮಾತಾಡಿದ್ದೆ. ಆದ್ರೆ ಅವರ ಸಮಯ ಸಿಕ್ಲಿಲ್ಲ. ಆದ್ರೆ ಇವ್ರದ್ದು ಚಂಡೆ ಮೇಳ ಅವ್ರನ್ನೆಲ್ಲ 1-2-3 ಜನನ ಆ ಥರದವ್ರನ್ನ ಕರೆಸಿದೆ. ಹಾಗಾಗಿ ನಮಗೆ ಹಣಕಾಸಿನ ವಿಚಾರದಲ್ಲಿ ಒಂದ್ ಸ್ವಲ್ಪ ಸಣ್ಣ ಪುಟ್ಟ ಇದಾಗಿರ್ಬೋದು, ಏನು ತಡ ಆಗಿರ್ಬೋದು ನಮ್ಮ ಲೆಕ್ಕಪತ್ರ. ಆದ್ರೆ ಕಳಸದ ಸಮ್ಮೇಳನ ನಾನು ಒಂದ್ಸಾರಿ ನಮ್ಮ ಕೆ ಸರ್ ಅವ್ರ ಹತ್ರ ಮಾತನಾಡ್ತಾ ಸುಮ್ಮನೆ ಸೌಜನ್ಯವಾಗಿ, ನಾನು ಈ ವಿಷಯ ನಾವು ಹೊರಗಡೆ ಎಲ್ಲೂ ಹೋಗ್ಬೇಡ, ಸೌಜನ್ಯವಾಗಿ ನಾನು ಸುಮ್ಮನೆ ಮಾತಾಡ್ತಾ ಇದ್ದೆ. ಅಣ್ಣ, ತುಂಬಾ ಖರ್ಚು ಮಾಡೋದು ಬೇಡ, ಆದಷ್ಟು ಎಷ್ಟು ಸಾಧ್ಯನೋ ಅಷ್ಟನ್ನು ಮಾಡಿ ಮಿತವಾಗಿ ನಾವು ಸಮ್ಮೇಳನ ಮಾಡೋಣ ಅಂತ. ಇಲ್ಲ, ಸಮ್ಮೇಳನ ಅಂತ ಹೇಳಿ ಒಂದು ಹಬ್ಬ ಮಾಡ್ತಾ ಇದ್ವಿ,
ಒಂದು ರೂಪಾಯಿ ಜಾಸ್ತಿ ಆಗ್ಬೋದು, 1 ರೂಪಾಯಿ ಕಮ್ಮಿ ಆಗ್ಬೋದು, ಆದ್ರೆ ಕಾರ್ಯಕ್ರಮಗಳು ಎಲ್ಲೂ ಕೂಡ ಕುಂದುಂಟಾಗಬಾರ್ದು. ಹೀಗೆ ಆಗ್ಬೇಕು ಅಂತೇಳಿ ರೂಪರೇಷನ ನಮ್ಮ ಧರ್ಮೇಂದ್ರಣ್ಣವರು ಮತ್ತೆ ಬಾಲಕೃಷ್ಣ ಭಟ್ರ ಅವರು ಆ ಮೂಲಕ ನಮಗೆ ಪರಿಷತ್ತಿಗೆ ದೊಡ್ಡ ಆಸ್ತಿಯಾಗಿ, ನನ್ನ ಜಿಲ್ಲೆಯಲ್ಲಿ ಸುವರ್ಣಾಕ್ಷರಗಳಲ್ಲಿ ಬರೆದಿಡುವಂತಹ ಸಮ್ಮೇಳನ ಏನಾದರೂ ಆಗಿದ್ರೆ ಮುಖಸ್ತುತಿ ಅಲ್ಲ, ಕಳಸದವ್ರನ್ನ ನಾನು ಮುಖಸ್ತುತಿ ಮಾಡ್ಬೇಕಾಗಿಲ್ಲ, ಇಡೀ ಜಿಲ್ಲೆ ಹೇಳೋದಲ್ಲ, ಇಡೀ ರಾಜ್ಯ ಹೇಳುತ್ತೆ ಕಳಸದಲ್ಲಿ ಅಂಥದ್ದೊಂದು ಸಮ್ಮೇಳನ ಆಗಿ ಹೋಗಿದೆ. ಅದಕ್ಕೆ ಸಹಕಾರ ಕೊಟ್ಟಂತ ತಮ್ಮೆಲ್ಲರೂ ಕೂಡ ನಾನು ಶಿರಬಾಗಿ ವಂದಿಸಿ ನನ್ನ ಮಾತನ್ನ ಈ ಮೂಲಕ ತಮಗೆ ವಂದನೆಗಳನ್ನ ಈ ಮೂಲಕ ಸಲ್ಲಿಸ್ತೇನೆ. ಮತ್ತೆ ಇನ್ನು ಲೆಕ್ಕಪತ್ರಕ್ಕೆ ಸಂಬಂಧಿಸಿದಂತೆ ನಮ್ಮ ಜಿಲ್ಲಾ ಸಂಚಾಲಕರು ಈ ವಿಚಾರವನ್ನ ಕುರಿತು ಹೇಳುವರಿದ್ದಾರೆ. ಆಮೇಲೆ ಇಂಥ ಒಂದು ಶುಭ ಸಂದರ್ಭದ ಸೇರಿರ್ತಕ್ಕಂಥ ಎಲ್ಲರಿಗೂ ಕೂಡ ಮಧ್ಯಾಹ್ನ ಶುಭವನ್ನು ಸಲ್ಲಿಸ್ತೇನೆ. ಹಾಗೆ ನಮ್ಮ ಈ ಕಾರ್ಯಕ್ರಮ ಉಪಸ್ಥಿತರ್ತಕ್ಕಂಥ ನಮ್ಮ 18ನೇ ಜಿಲ್ಲಾ ಕನ್ನಡ ಸಾಹಿತ್ಯ ಸಮ್ಮೇಳನದ ಸ್ವಾಗತ ಸಮಿತಿ ಗೌರವಾಧ್ಯಕ್ಷರಾದ ಶ್ರೀಯುತ ಕೆ ಬಾಲಕೃಷ್ಣ ಭಟ್ ಅವರೇ, ಹಾಗೂ ಕೋಶಾಧ್ಯಕ್ಷರಾದ ಹಿರಿಯರಾದ ಶ್ರೀಯುತ ಕೆ ಸಿ ಧನೇಂದ್ರಯ್ಯನವರೇ, ಹಾಗೂ ಅನುಪಸ್ಥಿತಿಯಲ್ಲಿ ಇದ್ರೂ ಕೂಡ ಶೇಷಗಿರಿ ಅವರೇ, ಹಾಗೂ ನಮ್ಮ ಸಕ್ರಿಯ ಮತ್ತು ಚಟುವಟಿಕೆ ಚಿಲ್ಮೆ ಅಂದ್ರೂ ತಪ್ಪಲ್ಲ, ನಮ್ಮ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ ಅಧ್ಯಕ್ಷರಾದ ಶ್ರೀಯುತ ಸೂರ್ಯ ಶ್ರೀನಿವಾಸ್ ಅವರೇ, ಹಾಗೂ ನಮ್ಮ ಕಳಸ ಹೋಬಳಿ ಅಧ್ಯಕ್ಷರಾದ ಶ್ರೀಯುತ ರಾಧಾಕೃಷ್ಣ ಅವರೇ, ಹಾಗೂ ನನ್ನ ಎಲ್ಲ ಸಮಿತರೇ. ಈಗ ಕಳೆದ ವರ್ಷ 2023 ಫೆಬ್ರವರಿ 27, 28ನೇ ತಾರೀಕು ನಮ್ಮ 18ನೇ ಜಿಲ್ಲಾ ಕನ್ನಡ ಸಾಹಿತ್ಯ ಸಮ್ಮೇಳನ ನಮ್ಮ ಅಧ್ಯಕ್ಷ ಹೇಳಿದ ಹಾಗೆ ನಾ ಭೂತೋ ನಾ ಭವಿಷ್ಯತಿ, ಬಹುಶಃ ಹಿಂದೆ ಆಗಿರಲಿಲ್ಲ, ಮುಂದೆ ಆಗಬಹುದು, ಆದರೂ ಅಲ್ಲಿ ತನಕ ಇದು ದಾಖಲೆ ಅಂತಲೇ ಹೇಳಬೇಕಾಗುತ್ತೆ. ಯಾಕಂದ್ರೆ 2 ದಿನ ಬಹುಶಃ ನಮ್ಮ ಅಧ್ಯಕ್ಷ ಹೇಳಿದ ಹಾಗೆ ಇದು ಒಂದು ಅಖಿಲ ಭಾರತ ಮಟ್ಟದ ಸಮ್ಮೇಳನಕ್ಕೆ ಸರಿಸಾಟಿ ಆಗೋ ರೀತಿಯಲ್ಲಿ ಎಲ್ಲ ನಮ್ಮ ಕಳಸ ಸೀಮೆಯ ಸಮಸ್ತ ಜನಗಳ ಒಳಗೊಳ್ಳುವಿಕೆಯಲ್ಲಿ, ಆಮೇಲೆ ಜಿಲ್ಲೆಯ ಎಲ್ಲ ಜನಗಳ ಒಳಗೊಳ್ಳುವಿಕೆಯಲ್ಲಿ, ಎಲ್ಲ ಕಲಾವಿದರು, ಲೇಖಕರು, ಅತಿಥಿಗಳು ಎಲ್ಲರ ಒಳಗೊಳ್ಳುವಿಕೆಯಲ್ಲಿ ಅತ್ಯುತ್ತಮ ಸಂಪನ್ನ ಆಯಿತು. ನಮಗಂತೂ ಬಹಳ ಖುಷಿ ಆಯಿತು. ಅದಕ್ಕೆ ಕಳಸೇಶ್ವರನ ಆಶೀರ್ವಾದ, ಅನ್ನಪೂರ್ಣೇಶ್ವರ ಆಶೀರ್ವಾದ, ಮತ್ತು ಬಹುಮುಖ್ಯವಾಗಿ ನಮ್ಮ ಸಾಹಿತ್ಯ ಸ್ವಾಗತ ಸಮಿತಿಯ ಪೋಷಕರಾದ ಶ್ರೀಯುತ ಧರ್ಮಕರ್ತ ಶ್ರೀಯುತ ಭೀಮೇಶ್ವರ ಜೋಶಿ ಅವರ ಒಂದು ಆಶೀರ್ವಾದದ ಕಾರಣ ಅಂತ ನಾನು ಈ ಸಮಯ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಇಷ್ಟನ್ನು ಹೇಳಿ ನಾನು ಈ ಸಮ್ಮೇಳನದ ಆಯೋಗವನ್ನು ಮಂಡಿಸಲಿಕ್ಕೆ ಇಷ್ಟಪಡ್ತೇನೆ. ಸ್ನೇಹಿತರೆ, 18ನೇ ಜಿಲ್ಲಾ ಇಲ್ಲಿ ನಾವು ಇದನ್ನು 2 ಥರ ತಗೊಂಡಿದ್ದೀವಿ. ಸಾರ್ವಜನಿಕರಿಂದ ಬಂದ ವಂತಿಗೆ ನಗದು ರೂಪದಲ್ಲಿ, ಅಂದರೆ ಕ್ಯಾಶ್ ರೂಪದಲ್ಲಿ 2,77,955 ರೂಪಾಯಿ, 2,77,955 ರೂಪಾಯಿ ನಗದು ರೂಪದಲ್ಲಿ ಬಂದಿದೆ. 36 ಜನರಿಂದ ಬಂದಿದೆ. ಅನಂತರ ಸಾರ್ವಜನಿಕರಿಂದ ಬಂದ ವಂತಿಗೆ ಚೆಕ್ ರೂಪದಲ್ಲಿ ಕೆಲವರು ಕೊಟ್ಟಿದ್ದಾರೆ. ಒಟ್ಟು 13 ಜನ, ಅದು 2,38,440. ಒಟ್ಟು 49 ಜನ ಸಾರ್ವಜನಿಕರು 5,16,395 ರೂಪಾಯಿ ವಂತಿಗೆಯನ್ನು ನಮಗೆ ಕೊಟ್ಟಿದ್ದಾರೆ. ಬಹುಶಃ ಇದು ಯಾವುದೇ ಜಿಲ್ಲಾ ಸಾಹಿತ್ಯ ಸಮ್ಮೇಳನದಲ್ಲಿ ಇದು ಆಗಿಲ್ಲ. ಇದು ಆಗಿರೋದು ಅಂದರೆ ಬಹಳ ಖುಷಿ, ಯಾಕೆಂದರೆ ನಮ್ಮ ಕಳಸಸೀಮೆ ಜನಗಳು ಸಾಹಿತ್ಯ. ಅನಂತರ 2ನೇ ಭಾಗದಲ್ಲಿ ನುಡಿ ಕಲಶ ಅಂತ ನಾವು ಸ್ಮರಣ ಸಂಚಿಕೆಯನ್ನು ನಾವು ತಂದಿದ್ವಿ. ಬಹುಶಃ ಅದು ಅತ್ಯುತ್ತಮವಾದ ಸ್ಮರಣ ಸಂಚಿಕೆ. ಆ ಸ್ಮರಣ ಸಂಚಿಕೆ ಕೇಳಿದ್ವಿ. ಜಾಹೀರಾತಿನಿಂದ ಬಂದ ಮೊತ್ತ 1,47,942 ರೂಪಾಯಿ. ಅನಂತರ 3ನೇ ಭಾಗ ಕನ್ನಡ ಸಾಹಿತ್ಯ ಪರಿಷತ್ತು, ಅಂದರೆ ಕರ್ನಾಟಕ ಸರ್ಕಾರ ಕನ್ನಡ ಸಾಹಿತ್ಯ ಪರಿಷತ್ ವತಿಯಿಂದ ನಮ್ಮ ಪ್ರತಿಯೊಂದು ಜಿಲ್ಲಾ ಸಮ್ಮೇಳನಕ್ಕೆ ಅನುದಾನವನ್ನು, ಕನ್ನಡ ಭಾಷೆಯ ಅಭಿವೃದ್ಧಿಗೋಸ್ಕರ ಅನುದಾನ ಕೊಡ್ತದೆ. ಅದು 5 ಲಕ್ಷ ರೂಪಾಯಿ ನಮಗೆ ಬಂದಿದೆ ನಮ್ಮ ಸ್ವಾಗತ ಸಮಿತಿಗೆ. ಅನಂತರ ಸಮ್ಮೇಳನದ ಕೂಪನ್ ಮಾರಾಟದಿಂದ ಬಂದ ಮೊತ್ತ 46,500 ರೂಪಾಯಿ. ಒಟ್ಟು ಈ ಎಲ್ಲ ಈ ಕಾಲಂಗಳದ್ದು ಸಂಗ್ರಹವಾದ ಮೊತ್ತ 12,10,10,843 ರೂಪಾಯಿ. 12,10,10,843 ರೂಪಾಯಿ. ಖರ್ಚು ಹೇಳ್ಬೇಕು. ವಿವಿಧ ಕಾರ್ಯಕ್ರಮಗಳಿಗಾಗಿ ಮಾಡಿದ ವೆಚ್ಚದ ಮೊತ್ತ 11,34,296 ರೂಪಾಯಿ. 11,40,000 ರೂಪಾಯಿ ನಮ್ಮ ನಿವ್ವಳ ಮೊತ್ತ ಈಗ ಉಳಿದಿದೆ. ಈಗ 3ನೇ ಹಂತ ಕೊಡ್ತೇನೆ ನಾನು. ನಮ್ಮದು ಉದಾರ ದೇಣಿಗೆಯನ್ನು ಹೊರತುಪಡಿಸಿ ನಮ್ಮ ಹೊರನಾಡು ಭೀಮಣ್ಣನವರು ಕೊಟ್ಟರು. ಶ್ರೀ ಕ್ಷೇತ್ರ ಹೊರನಾಡು ವತಿಯಿಂದ ಸಮ್ಮೇಳನ ನಡೆದ 2 ದಿನದ ಊಟ ಉಪಹಾರ ತಯಾರಿಕೆಗಾಗಿ ದಿನಸಿ ಮತ್ತು ಇತರೆ ಸಾಮಗ್ರಿ ಪೂರೈಸಿದ ವೆಚ್ಚದ ಅಂದಾಜು ಮೊತ್ತ ಅವ್ರು ಹೇಳಲಿಲ್ಲ, ಆದರೂ ನಾವು ಒಂದು ಅಂದಾಜು ಇಷ್ಟಿರ್ಬೋದು. ಹೆಚ್ಚು ಕಡಿಮೆ 4,00,000 ಜನ 2 ದಿನ ಊಟ ಮಾಡಿದ್ದಾರೆ. ಆ ಅಂದಾಜಲ್ಲಿ ಸಾಮಗ್ರಿ ಮೊತ್ತ 6,50,000 ರೂಪಾಯಿ ಇಟ್ಕೊಂಡಿದ್ದೀವಿ. ಅನಂತರ 2ನೇದು, ಬಹುಮುಖ್ಯವಾಗಿ ಯಾವುದೇ ಸಾಹಿತ್ಯ ಸಮ್ಮೇಳನ ಚೆನ್ನಾಗಿ ನಡೀಬೇಕು ಅಂದರೆ ಸಭಾಂಗಣ ಮತ್ತು ವೇದಿಕೆ ಬೇಕಾಗುತ್ತೆ. ಅತ್ಯುತ್ತಮವಾದ ವೇದಿಕೆ ಮತ್ತು ಸಭಾಂಗಣವನ್ನು ನಿರ್ಮಿಸಿಕೊಟ್ಟಂಥ ನಮ್ಮ PACS ಪ್ರೈಮರಿ ಅಗ್ರಿಕಲ್ಚರ್ ಕೋಆಪರೇಟಿವ್ ಸೊಸೈಟಿ ಕಳಸ ಶ್ರೀಯುತ GK ಅಭಿನಂದನೆ ಸಲ್ಲಿಸಬೇಕಾಗ್ತದೆ. ಅವರು ಅವರ ಸಂಪೂರ್ಣ ಜವಾಬ್ದಾರಿಯನ್ನು ತಗೊಂಡು ಅತ್ಯುತ್ತಮವಾಗಿ ನಮಗೆ
ಸಮ್ಮೇಳನದ ವೇದಿಕೆ ಹಾಗೂ ಸಭಾಂಗಣವನ್ನು ನಿರ್ಮಿಸಿಕೊಟ್ಟಿದ್ರು. ಅದರ ಅಂದಾಜು ಮೊತ್ತ 2 ಲಕ್ಷ ರೂಪಾಯಿ. ಅಲ್ಲ 2 ಲಕ್ಷ ಅವ್ರು ಕೊಟ್ಟು ಅವ್ರು ಕೊಟ್ಟು 2 ಲಕ್ಷ. ಊಟ ಉಪ ಸಂಘದ ಅಂತ ವೆಚ್ಚದ ಸಂಘದಿಂದ ಕೊಟ್ಟಿರೋದು 2 ಲಕ್ಷ PSS. ಅನಂತರ ವೇದಿಕೆ ಮುಂಭಾಗದ ಅಂದ್ರೆ ನಮ್ಮ ಸಾಹಿತ್ಯ ಸಮ್ಮೇಳನ ನಡೀತಲ್ಲ, ಅಲ್ಲಿ ಒಂದು ದ್ವಾರವನ್ನು, ಸ್ವಾಗತ ಗೋಪುರವನ್ನು ಶ್ರೀಮತಿ ಮಮತಾಜ್ ಬೇಗಂ ಹಾಗೂ ಮೊಹಮ್ಮದ್ ರಫೀಕ್ ಅವರು ಸಂಪೂರ್ಣ ವೆಚ್ಚವನ್ನು ಭರಿಸಿಕೊಟ್ಟಿದ್ದು 38,000 ರೂಪಾಯಿ. ಹಾಗೂ ಸ್ವಾಗತ ಸಮಿತಿ ಖಾತೆಯಿಂದ ನಿರ್ವಹಿಸಿದ ವಿವಿಧ ವೆಚ್ಚದ ಬಾತ್ರೂಮ್ ಮಮತಾಜ್ ಬೇಗಂ ಮತ್ತೆ 13,025 ಮತ್ತು ಮುಂದೆ ಉಳಿದಿದೆ. ಅನಂತರ ಸ್ವಾಗತ ಸಮಿತಿ ಖಾತೆಯಿಂದ ನಿರ್ವಹಿಸಿದ ವಿವಿಧ ವೆಚ್ಚ 4,296 ರೂಪಾಯಿ. ಒಟ್ಟು ಸಮ್ಮೇಳನಕ್ಕೆ ಖರ್ಚಾದ ಅಂದಾಜು ಮೊತ್ತ 20,22,296 ರೂಪಾಯಿ. 20,22,296 ರೂಪಾಯಿ. ಇಲ್ಲಿ ನಮಗೆ ಸ್ವಾಗತ ಗೋಪುರಗಳನ್ನು ಮಮತಾಜ್ ಬೇಗಂ ಅವರು ಮಾಡಿಕೊಟ್ಟದ್ರ ಜೊತೆಗೆ 3 ಸ್ವಾಗತ ಗೋಪುರಗಳನ್ನು ನಮ್ಮ ಕಳಸದ ವಿಶ್ವಕರ್ಮ ಸಮಾಜದ ಬಾಂಧವರು 3 ಸ್ವಾಗತ ಗೋಪುರ ನಿರ್ಮಾಣ ಮಾಡಿಕೊಟ್ಟು ಅವರು ನಮಗೆ ಅತ್ಯುತ್ತಮವಾದ ಒಂದು ನೆರವನ್ನು ಕೊಟ್ಟು ನಮ್ಮ ಸಮ್ಮೇಳನ ಅತ್ಯುತ್ತಮ ನಡೆಯಲಿಕ್ಕೆ ಅವರು ಸಹಾಯ ಮಾಡಿದ್ದಾರೆ. ಅವರು ಕೂಡ ಧನ್ಯವಾದಗಳು ಈ ಸಮಯದಲ್ಲಿ ಅರ್ಪಿಸ್ತೇನೆ. ಅನಂತರ ನಮ್ಮ ಕಳಸ ಸೀಮೆಯ ಜೈನ ಸಮಾಜ ಬಾಂಧವರು ಅವರು ಕೂಡ ರಾಮೇಶ್ವರ ಅಂಗಡಿ ಹತ್ರ ಅತ್ಯುತ್ತಮವಾದ ರಾಣಿ ಹಬ್ಬಕ್ಕ ಮಹಾದ್ವಾರವನ್ನು ನಿರ್ಮಿಸಿ ಅವರು ಕೂಡ ನಮ್ಮ ಮೆರವಣಿಗೆ ಮತ್ತು ಕಾರ್ಯಕ್ರಮ ಅತ್ಯುತ್ತಮವಾಗಿ ಚೆನ್ನಾಗಿ ನಡೆಯಲಿಕ್ಕೆ ಅವರು ಕೂಡ ಮಹಾದ್ವಾರವನ್ನು ನಿರ್ಮಿಸಿಕೊಟ್ಟು ಅವರು ಕೂಡ ಸಹಕಾರ ಕೊಟ್ಟಿದ್ದಾರೆ. ಈ ಎಲ್ಲರಿಗೂ ಕೂಡ ನಾನು ಧನ್ಯವಾದಗಳನ್ನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಇದಿಷ್ಟು ಕೂಡ ನಮ್ಮ ಖರ್ಚು ವೆಚ್ಚಗಳು, ಅಂದಾಜು ಖರ್ಚು. ಇದಿಷ್ಟು ಖರ್ಚು ವೆಚ್ಚ 20,22,000. ಹನ್ನೆರಡನೇ ನಡೆದಂಥ ಅಂತರ್ಜಿಲ್ಲಾ ಸಮ್ಮೇಳನದಲ್ಲಿ ಕನ್ನಡ ಸಿರಿ ಪ್ರಶಸ್ತಿಯನ್ನು ಶ್ರೀಯುತ ಶ್ರೀ KK ಬಾಲಕೃಷ್ಣ ಭಟ್ರವರಿಗೆ ಅವತ್ತು ಆಯ್ಕೆಯಾಗಿದ್ದರು. ಕಾರಣಾಂತರದಿಂದ ಅವರಿಗೆ ಆ ಸಮ್ಮೇಳನದಲ್ಲಿ ಭಾಗವಹಿಸಲಿಕ್ಕೆ ಆಗಲಿಲ್ಲ. ಅದನ್ನು ಇವತ್ತು ನಾವು ಅವರಿಗೆ ಇಲ್ಲಿ ಗೌರವಿಸಬೇಕಾಗಿ ನಮ್ಮ ಜಿಲ್ಲಾಧ್ಯಕ್ಷರು ಕೇಳಿದ್ದಾರೆ. ಅದನ್ನು ಇವತ್ತು ನಾವು ಆ ವ್ಯವಸ್ಥೆಯನ್ನು ಇಲ್ಲಿ ಮಾಡ್ತಾ ಇದ್ದೀವಿ. ಸಚಿನ್ ಫೋಟೋ ಹೊಡಿರಪ್ಪ. ಸಚಿನ್ ಒಂದು ಒಳ್ಳೆ ಫೋಟೋ ಅಲ್ಲ ಗಣೇಶ್ ಮಾಡ್ತಾರೆ. ಇಟ್ಕೊಂಡಿರಿ ಹಾಕಿ ಸರ್, ನೀವು ಹಾಕಿ. ನಿನಗಾದ್ರೆ ಸೌಂಡ್ ಬರಲಿಲ್ಲ. ಕೂತ್ಕೊಳ್ಳಿ ಅಕ್ಕ. ಒಂದಷ್ಟು ಜನ ಹಿಂದಕ್ಕೆ ಬನ್ನಿ ಅಕ್ಕ. ಒಂದು ಸರ್ ಈ ಕಡೆ ನೋಡಿ. ಹಾಗೆ ಬನ್ನಿ, ನಿಮ್ಮ ಹತ್ರ ಬನ್ನಿ, ಈ ಕಡೆ ಬನ್ನಿ. ಸರಿ, ಒಬ್ಬರು ಈ ಕಡೆ ಬನ್ನಿ ಸರ್. ಹಾಂ ಹಾಂ ಸರಿ, ಇಲ್ಲಿ ನೋಡಿ. ಓಕೆ ಹಾಂ ನಮ್ಮ ಸಾಣೆಹಳ್ಳಿಯಿಂದ ಊರುಗಳಿದ್ದವರು ಪ್ರಶಸ್ತಿನ ನೀವು ಹೆಂಗಿಗೂ ಕೊಡೋದಾದ್ರೆ ಕೊಡೋದೇ ಮುಂದೆ ಕೊಡಿ, ಬಟ್ ವಿಶೇಷವಾಗಿ ಕೊಡ್ಬೇಕು ಅಂತ ಹೇಳಿ ಮಾಡಿಸಿರ್ತೀವಲ್ಲ, ಅದೇ ತರ ಮಾಡಿಸಿದ್ದೆ. ರಾಜ್ಯ ಪ್ರಶಸ್ತಿ ತರ ಮಾಡಬೇಕಾಗಿತ್ತು. ಹಾಗಾಗಿ ಎಲ್ಲಾ ತರದಲ್ಲೂ ಹೇಗೆ ಜಿಲ್ಲಾಧ್ಯಕ್ಷರು ಅದೇನಿಲ್ಲ, ಯಾರಿಗೂ ಅಕಸ್ಮಾತ್ ಅಂದ್ರೆ ಬೇಜಾರಾಗ ಮಾತಾಡಿದಾಗಲೂ ಪಾಪ ಅವ್ರನ್ನೇ ವೇದಿಕೆಯಲ್ಲಿ ಕರ್ಕೊಂಡೋಗಿ ನಮಸ್ಕಾರ ಮಾಡಿಬಿಟ್ಟು ಕೂರ್ಸು ಮಾಡಿದ್ರು. ಅದು ಹೆಸರು ಹೇಳೋದು ಆದ್ರೆ ವಾಪಸ್ಸು ಅವ್ರನ್ನೇ ಆ ಗೌರವ ಹುಡುಗಿರು ಕರೆದ್ರು. ಅದೊಂದು ವಿಶೇಷಣೆ. ಇಲ್ಲಿ ಸ್ವಲ್ಪ ಇವ್ರಿಗೆ ಹರ್ಟ್ ಆಗೋದು ಆಯ್ತು, ಆದ್ರೂ ಅದನ್ನೇನು ಮನಸ್ಸಲ್ಲಿ ಇಟ್ಕೊಂಡೆ ಮಾಡಿದ್ದಾರೆ. ಇದು ಜಿಲ್ಲೆಯಲ್ಲಿ ಇಷ್ಟು ಹೆಸರು ಮಾಡ್ಲಿಕ್ಕೂ ಆಗುತ್ತೆ.
ಯಾಕೆಂದರೆ ನನಗೆ ಒಂದು ಬೇಜಾರಾಗಿ ಮಾತಾಡಿದ್ನಂದರೆ ನಾನು ಯಾಕೆ ಅವನ ಮೇಲೆ ತಿಳ್ಕೊಂಡು ಸ್ವಲ್ಪ ಹಿಂದೆ ಹಾಕೋರು ಇರ್ತಾರೆ. ಅದರೊಳಗೆ ಆ ವಿಷಯದಲ್ಲಿ ಏನು ನಿಸ್ವಾರ್ಥ ಮತ್ತು ಸಮಯದಲ್ಲಿ ಅದನ್ನು ಮಾಡಿದೆ ರಾಜ್ಯ ಮಟ್ಟದಲ್ಲಿ ಅದು ಪ್ಲೀಸ್. ಇಲ್ಲ ಇರ್ಲಿ ಭಟ್ರೆ ಇರ್ಲಿ, ಹಿರಿತನ ರಾಜ್ಯ ಮಟ್ಟದಲ್ಲಿ ನಿಮ್ಮ ಹೆಸರು ಬರ್ಬೇಕಪ್ಪ. ರಾಜ್ಯಾಧ್ಯಕ್ಷ ಆಗ್ಬಿಡ್ಲಿ, ರಾಜ್ಯಾಧ್ಯಕ್ಷ ಆಗ್ಲಿಕ್ಕೆ ನಾವು ಅದೇ ಹಣತೆ ಇದೆ ಅವ್ರಿಗೆ. ಮೇಲಿನದ ಕಾರ್ಯಕ್ರಮನ ಯಶಸ್ವಿಯಾಗಿ ನಿರ್ವಹಿಸುವುದಕ್ಕೆ ಸಹಕಾರ ಎಲ್ಲ ಜವಾಬ್ದಾರಿಯನ್ನು ಹೊತ್ತಂಥ ನಮ್ಮ ಅಧ್ಯಕ್ಷರಾದ ಬಾಲಕೃಷ್ಣ ಭಟ್ರು ಅವರೇ, ಜಿಲ್ಲಾ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಾದ ಸ್ನೇಹಿತ ಸೂರ್ಯ ಅವರೇ, ಹಾಗೂ ಶೇಖರ್ ಶೆಟ್ಟರೆ, ಸತೀಶ್ ಅವರೇ, ಪಾಂಡು ಅವರೇ ಸೇರಿದ ಎಲ್ಲ ಮಿತ್ರರು. ನಾವು ಕಳೆದ ಸಾರಿ ಈ ಒಂದು ಕಾರ್ಯಕ್ರಮ ಹಮ್ಮಿಕೊಳ್ಬೇಕಾದ್ರೆ ಬಹಳ ಯೋಚನೆ ಮಾಡ್ತಾಯಿದ್ವಿ. ನನ್ನನ್ನು ಕರ್ಕೊಂಬಂದು ಟ್ರೆಸರರ್ ಮಾಡಿದಾಗ ನನಗೆ ಹೆದರಿಕೆಯೂ ಆಗಿತ್ತು. ಆದರೆ ಎಲ್ಲ ಸ್ನೇಹಿತರ ಸಹಕಾರ, ಬಹುಶಃ ಕನ್ನಡದ ಮೇಲೆ ಕಳಸ ಜನಗಳಿಗಿರುವಂಥ ಒಂದು ಮಮತೆ ಕಾರ್ಯಕ್ರಮ ಭಾಳ ಚೆನ್ನಾಗಿ ಮಾಡಿಕೊಟ್ಟಿದೆ. ಮುಂದೆ ಕೂಡ ಇಂಥ ಕಾರ್ಯಕ್ರಮ ಕನ್ನಡದ ನುಡಿತೇರನ್ನು ಎಳೆಯೋದಕ್ಕೆ ನಾವು ನಮ್ಮ ಟೀಮ್ ಕಳಸದವರು ಎಲ್ಲ ಕಡೆಯೂ ಬರ್ತೀವಿ. ಎಲ್ಲಿ ಅಧ್ಯಕ್ಷರು ನಮಗೆ ಸೂಚನೆ ಕೊಡ್ತಾರೆ ಅಲ್ಲಿವರೆಗೆ ಬರ್ತೀವಿ. ಜೊತೆಗೆ ಇದಕ್ಕೆ ಹಣಕಾಸಿನ ಸಹಾಯ, ದೈಹಿಕ ಸಹಾಯ ಮತ್ತು ಸಾಂಸ್ಕೃತಿಕ ಸಹಾಯ ಮಾಡಿದಂಥ ಎಲ್ಲರಿಗೂ ನಾವು ಈ ಸಂದರ್ಭದಾಗ ಒಬ್ಬ ಕೋಶಾಧಿ ಅಧ್ಯಕ್ಷನಾಗಿ ನಾನು ಎಲ್ಲರನ್ನೂ ಅಭಿನಂದಿಸ್ತಾ ಇದ್ದೀನಿ. ಲೆಕ್ಕಾಚಾರನ ನಾವು ಇವತ್ತು ನಿಮ್ಮ ಮಾಧ್ಯಮದವ್ರ ಮುಂದೆ ಮಂಡನೆ ಮಾಡಿ ಲೆಕ್ಕಾಚಾರವನ್ನು ಇವತ್ತು ಅಂತಿಮಗೊಳಿಸ್ತಾ ಇದ್ದೀವಿ. ಇಷ್ಟು ದಿವಸ ಲೇಟ್ ಆಗಿದ್ದಕ್ಕೆ ಬಹುಶಃ ನಾವು ಸಾರ್ವಜನಿಕರಲ್ಲಿ ಒಂದು ಕ್ಷಮೆನೂ ಕೇಳಬೇಕಾಗ್ತದೆ. ಕ್ಷಮೆ ಕೇಳಿ ಇವತ್ತು ಈ ಲೆಕ್ಕಾಚಾರ ವರದಿಯನ್ನು ಸಂಪೂರ್ಣ ಮಾಡಿ ಈ ಒಂದು ಸಮಿತಿಯನ್ನು ನಾವು ವಿಸರ್ಜನೆ ಮಾಡ್ತಾ ಇದ್ದೀವಿ. ಮುಂದೆ ಕೂಡ ಎಲ್ಲರ ಸಹಕಾರ ನಮಗಿರ್ತದೆ ಅಂತ ಭಾವಿಸಿ ಸಹಕಾರ ಕೊಟ್ಟವರಿಗೆ ಎಲ್ಲರಿಗೂ ನಮ್ಮ ಕೃತಜ್ಞತೆಗಳನ್ನು ಹೇಳ್ತಾ ನಾನು ನನ್ನ ಮಾತುಗಳನ್ನು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ. ಶ್ರೀ ಕಳಶೇಶ್ವರ ಸ್ವಾಮಿಗೆ ವಂದಿಸುತ್ತಾ ಇವತ್ತಿನ ಕಾರ್ಯಕ್ರಮ ಈ 18ನೇ ಜಿಲ್ಲಾ ಸಾಹಿತ್ಯ ಸಮ್ಮೇಳನದ ಲೆಕ್ಕಪತ್ರ ಮಂಡನೆ ಅದರ ಕಾರ್ಯಕ್ರಮ ಇವತ್ತಿನ ಸಹ ಸೇರಿದ್ದೀವಿ ಎಲ್ಲರೂ. ನಮ್ಮ ಜಿಲ್ಲಾ ಜಿಲ್ಲಾ ಅಧ್ಯಕ್ಷರಾದ ಸೂರ್ಯ ಅವರೇ, ಹಾಗೂ 18ನೇ ಜಿಲ್ಲಾ ಸಮ್ಮೇಳನದ ಕೋಶಾಧ್ಯಕ್ಷರಾದ ಕೆ ಸಿ ದಂಡೇಂದ್ರವರೇ, ಮತ್ತು ಪಾಂಡುರಂಗ ಅವರೇ, ಸತೀಶ್ ಚಂದ್ರ ಅವರೇ, ಶೇಖರ್ ಶೆಟ್ಟರೆ, ಹಾಗೂ ಕಿರಣ್ ಶೆಟ್ಟರು, ಮತ್ತು ನಮ್ಮ ಪ್ರೇಮಣ್ಣ, ಕವಿಗಳಾದ ಪ್ರೇಮಣ್ಣವರೇ, ಹಾಗೂ ತಾಲೂಕು ಎನ್ನಾರ್ಪುರ ತಾಲೂಕು ಅಧ್ಯಕ್ಷರಾದ ಪೂರ್ಣೇಶ್ವರೇ, ಸಚಿನ್ ಅವರೇ. ಇವತ್ತಿನ ದಿವಸ ನಮಗೊಂದು ಸಮಾಧಾನ ಏನು ಅಂದರೆ 18ನೇ ಜಿಲ್ಲಾ ಸಮ್ಮೇಳನ ಎಲ್ಲ ಊರಿನವ್ರ ಸಹಕಾರದಿಂದ ತುಂಬ ಚೆನ್ನಾಗಿ ಆಗಿದೆ. ಅದು ಹಾಗಾಗಿ ನಮಗೆ ಏನಾಯಿತು ಅಂತ ಹೇಳಿದರೆ, ಇಷ್ಟು ಊರಿನವ್ರ ಸಹಕಾರ ಕೊಡ್ಲಿದ್ರೆ ಇಷ್ಟು ಚೆನ್ನಾಗಿ ಮಾಡಲಿಕ್ಕಾಗಲ್ಲ. ಯಾವತ್ತೂ ಯಾರು ಒಬ್ಬರ ಕೈಯಲ್ಲಿ ಆಗುವಂಥದ್ದಲ್ಲ. ಅದಕ್ಕೆ ತಕ್ಕಂತೆ ನಿಮ್ಮ ಜಿಲ್ಲಾ ಕಮಿಟಿಯವರು ಆಗ್ಬೋದು, ಬೇರೆ ಬೇರೆ ತಾಲೂಕು ಕಮಿಟಿಯವರು ಎಲ್ಲರೂ ಬಂದು ಸಹಕಾರ ಕೊಟ್ಟಿದ್ದಾರೆ. ಅಂದರೆ ಅದರೊಳಗೆ ಸಣ್ಣ ಸಣ್ಣ ತಪ್ಪು ಹುಡುಕಿಕೊಂಡು ಏನು ಬೇಜಾರು ಮಾಡಿದೆ ಎಲ್ಲರೂ ಬಂದು ಆಗಿದೆ. ಒಂದು ಸಮ್ಮೇಳನ ಮಾಡುವಾಗ ಸಣ್ಣ ಪುಟ್ಟ ತಪ್ಪುಗಳಾಗುತ್ತೆ, ಆದರೆ ಅದನ್ನು ಯಾರೂ ಬೇಜಾರು ಮಾಡ್ದೇ ಎಲ್ಲ ಬಂದು ಚೆಂದ ನೆಗಾಡ್ತಾ ಸಮ್ಮೇಳನ ವಿಜೃಂಭಣೆ ಮಾಡಿದ್ದಾರೆ. ನಂತರದಲ್ಲಿ ಇವತ್ತಿನ ದಿವಸ ನಾವು ಲೆಕ್ಕಪತ್ರ ಕೊಡೋದು ಅದೇನಾಯಿತು, ಅವ್ರ ಪಾಪ ಒಂದು 3-4 ಡೇಟ್ ಕೇಳಿದರು. ಆ ಡೇಟಲ್ಲಿ ನಮಗೂ ಟೈಮ್ ಆಗಲಿಲ್ಲ. ನಾವು ಹೇಳಿದ ಡೇಟಿಗೆ ಅವ್ರಿಗೆ ಬರೋಕ್ಕಾಗಲಿಲ್ಲ. ಹೀಗಾಗಿ ಸ್ವಲ್ಪ ಟೈಮ್ ಆಗಿದೆ. ಮತ್ತು ಅದರ ನಂತರದಲ್ಲಿ 1 ವರ್ಷದೊಳಗೆ ಒಂದು ಅಂತರ್ಜಿಲ್ಲಾ ಸಮ್ಮೇಳನ ಆಯಿತು, ಮತ್ತು ಮೊನ್ನೆ ಮೂಡಿಗೆರೆ ಬೇರೆ ಸಮ್ಮೇಳನ ಆಯಿತು. ಒಂದು ಏನು ಅಂತ ಹೇಳಿದರೆ, ಅಂತರ್ಜಿಲ್ಲಾ ಸಮ್ಮೇಳನದಲ್ಲೂ ನನಗೆ ನಮ್ಮನ್ನು ಗುರುತಿಸಿ ಒಂದು ಪ್ರಶಸ್ತಿ, ಕನ್ನಡ ಸಿರಿ ಪ್ರಶಸ್ತಿ ಕೊಟ್ಟಿದ್ದಾರೆ. ಆವತ್ತಿನ ದಿವಸ ಅಲ್ಲಿ ಹೋಗ್ಲಿಕ್ಕೆ ಆಗಲಿಲ್ಲದ್ರೂ ಆ ಅಧ್ಯಕ್ಷರು ಮತ್ತು ಎಲ್ಲ ಟೀಮ್ ಬಂದು ಇಲ್ಲೇ ಗೌರವಿಸಿದ್ದಾರೆ. ಅದು ಇನ್ಯಾರ್ಯಾರು ಬರಲಿಲ್ಲಲ್ಲ ಅಂತ ಬೇಜಾರು ಏನು ತಿಳ್ಕೊಳ್ಬಾರ್ದು, ಯಾಕೆಂದರೆ ಕಾರಣಾಂತರಿಂದ ಬರಲಿಕ್ಕಾಗಿಲ್ಲ. ಹಾಗಾಗಿ ಅಧ್ಯಕ್ಷರಿಗೂ ನಾನು ಧನ್ಯವಾದಗಳನ್ನು ಹೇಳ್ತಾ, ಮತ್ತು ಇನ್ನು ಮುಂದೇನೂ ನಮ್ಮ ಕೋಶಾಧ್ಯಕ್ಷರು ಹೇಳಿದ್ದಾರೆ, ಏನೇ ಅಕಸ್ಮಾತ್ ಕಾರ್ಯಕ್ರಮಗಳಾಗಿದ್ದಾರೆ ನಾವೆಲ್ಲ ಸಹಕಾರ ಕೊಡ್ತೀವಿ ಅಂತ. ಅದೇ ಥರದಲ್ಲಿ ನಾವುಗಳೆಲ್ಲ ಇದು ಮಾಡ್ತೀವಿ. ಮತ್ತು ಇವತ್ತಿನ ಸಹ ಇನ್ನೂ ಒಂದು ವಿಶೇಷ ಅಂದರೆ, ನಮಗಿಷ್ಟು ವಿಜೃಂಭಣೆಯಿಂದ ಇಷ್ಟು ಚೆಂದ ಕಾರ್ಯಕ್ರಮ ಆಗಲಿಕ್ಕೆ ಊಟ, ಸಮ್ಮೇಳನ ಒಂದು ಚೆಂದ ಆಗಲಿಕ್ಕೆ ಮೇಯ್ನ್ ಬೇಕಾಗಿದೆ
ಊಟದ ವ್ಯವಸ್ಥೆ ಸರಿಯಾಗಿದೆ. ಆ ಊಟದ ವ್ಯವಸ್ಥೆಯನ್ನು ಭಾಳ ಚಂದದಲ್ಲಿ ಕ್ಷೇತ್ರ ಮಾಡಿಕೊಟ್ಟಿದೆ. ಕ್ಷೇತ್ರದಲ್ಲಿ ಕೇಳಿದ ತಕ್ಷಣ ಎಷ್ಟು ಬೇಕಾದ್ರೂ ಖರ್ಚಾಗಲಿ ಬಂದವರಿಗೆ ಯಾವ ಟೈಮ್ ರಾತ್ರಿ 12 ಗಂಟೆಗೆ ಯಾರು ಊಟದ ವ್ಯವಸ್ಥೆ ಆಗಿದೆ. ಅದಕ್ಕೆ ಟೀಮ್ ವರ್ಕು ಎಲ್ಲ ನೋಡ್ಕೊಳ್ಳೋಕ್ಕೆ ಪ್ರತಿಯೊಂದು ಸಮಿತಿಗಳು, ಈ ಸಮಿತಿಗಳು, ಮೆರವಣಿಗೆ ಸಮಿತಿ ಆಗ್ಬೋದು, ಫುಡ್ ಕಮಿಟಿ ಆಗ್ಬೋದು, ಬೇರೆ ಬೇರೆ ಎಲ್ಲ ಸಮಿತಿಗಳು. ಅಂದರೆ ನಮಗೀಗ ಏನಾಗುತ್ತೆ ಅಂತ ಹೇಳಿದರೆ, ಇದರೊಳಗೆ ಒಬ್ಬರಿಗೆ ಹೇಳಿ ಇನ್ನೊಬ್ಬರಿಗೆ ಇದಾಗಬಾರ್ದು, ಅಂದರೆ ಅಷ್ಟು ಪ್ರತಿಯೊಬ್ಬರು ಚೆಂದ ಮಾಡಿದ್ದಾರೆ. ಇದರೊಳಗೆ ಸ್ವಚ್ಛತಾ ಕಾರ್ಯದಿಂದ ಹಿಡಿದು ಕೆಳಗಿಂದ ಹಿಡಿದು ಮೇಲ್ ತನಕ ಚೆಂದ ಆಗಿದೆ. ಅದಕ್ಕೆಲ್ಲ ಊರಿನವ್ರು ಸಹಕಾರ ಕೊಟ್ಟಿದ್ದಾರೆ. ಹಾಗೆ ನನಗೂ ತುಂಬ ಖುಷಿಯಾಯಿತು ಇಂಥ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿಕ್ಕೆ ನೀವೆಲ್ಲ ಮಾಡಿಕೊಟ್ಟಿದ್ದರಿಂದ ಒಂದು ತುಂಬ ಖುಷಿಯಾಗಿದೆ ಅಂತ ಹೇಳ್ತಾ ನಾನು 2 ಮಾತು ಮುಗಿಸ್ತೀನಿ. ನಮಸ್ಕಾರ. ಸಾಹಿತ್ಯ ಪರಿಷತ್ತಿಗೆ ಬಂದಾಗಿನಿಂದ ನಾನು ಗಮನಿಸಿದ್ದು 1ನೇ ಜಿಲ್ಲಾ ಕನ್ನಡ ಸಾಹಿತ್ಯ ಸಮ್ಮೇಳನದಿಂದ ಹಿಡಿದು ಇಲ್ಲಿಯವರೆಗೆ 19ನೇ ಜಿಲ್ಲಾ ಕನ್ನಡ ಸಾಹಿತ್ಯ ಸಮ್ಮೇಳನವನ್ನು ಕೂಡ ಮೊನ್ನೆ ಮೂಡಿಗೆರೆಯಲ್ಲಿ ಮಾಡಿದ್ದೇನೆ. ಇದಲ್ಲದೆ ರಾಜ್ಯ ಗುರುತಿಸುವ ಹಾಗೆ ಅಂತರ್ಜಿಲ್ಲಾ ಕನ್ನಡ ಸಾಹಿತ್ಯ ಸಮ್ಮೇಳನ 2 ಜಿಲ್ಲೆಗಳನ್ನು ಕ್ರೋಢೀಕರಿಸಿ ಅಂತರ್ಜಿಲ್ಲಾ ಕನ್ನಡ ಸಾಹಿತ್ಯ ಸಮ್ಮೇಳನವನ್ನು ಕೂಡ ಮಾಡಿದ್ದೇನೆ. ಆದರೆ ನಭೂತೋ ನ ಭವಿಷ್ಯತಿ ಅನ್ನುವಂತಹ ಸಮ್ಮೇಳನ ನಾನು ನೋಡಿದರೆ ಅದು ಕಳಸದ 18ನೇ ಸಾಹಿತ್ಯ ಸಮ್ಮೇಳನ. ಆ ಸಾಹಿತ್ಯ ಸಮ್ಮೇಳನಕ್ಕೆ ಎಲ್ಲರೂ ಕೈ ಜೋಡಿಸಿದ್ದಾರೆ. ನಾನು ಅವರಿವರು ಅಂತ ಹೇಳಲಿಕ್ಕೆ ಹೋಗಲ್ಲ. ಬಟ್ ಇಲ್ಲಿಯ ನಮ್ಮ ಗ್ರಾಮ ಪಂಚಾಯಿತಿಯ ಏನು ಅದನ್ನು ಸ್ವಚ್ಛ ಮಾಡೋರಿದಾರಲ್ಲ, ಅಲ್ಲಿಂದ ಪ್ರಾರಂಭ ಆದದ್ದು ನನ್ನ ಮಾಧ್ಯಮ ಮಿತ್ರರವರೆಗೆ. ಹಾಗೆಯೇ ಸ್ವಾಗತ ಸಮಿತಿಯ ಎಲ್ಲ ಪದಾಧಿಕಾರಿಗಳು, ಅವರು ಇವರು ಅಂತಿಲ್ಲ, ಎಲ್ಲ ಸಮಿತಿಯವರು ಪ್ರತಿಯೊಬ್ಬರೂ ಕೂಡ ಶ್ರಮಿಸಿದ್ರಿಂದಲೇ ಅದು ನಭೂತು ಅನ್ನುವ ಆಗಿದೆ. ನಾನೇ ಆ ನಂತರದ ಸಮ್ಮೇಳನವನ್ನು ಅಂತರ್ಜಿಲ್ಲಾ ಸಮ್ಮೇಳನ ಮಾಡಿದೆ, 19ನೇ ಸಮ್ಮೇಳನ ಮಾಡಿದ್ದೀನಿ. ಆದರೆ 18ನೇ ಸಮ್ಮೇಳನದ ರೀತಿಯಲ್ಲಿ ನನ್ನ ಕೈಲೇ ಮಾಡಲಿಕ್ಕೆ ಆಗಲಿಲ್ಲ ಮತ್ತೆ. ಹಾಗಾಗಿ ಅದಕ್ಕಾಗಿ ಹೇಳ್ತಾ ಇದ್ದೀನಿ, ನ ಭವಿಷ್ಯತಿ ಅಂಥೇಳಿ ಅಂಥದ್ದೊಂದು ಕಾರ್ಯಕ್ರಮ ಕಳಸದಲ್ಲಾಗಿದೆ. ಕಳಸದ ಎಲ್ಲ ಜನರಿಗೆ ಪ್ರತಿಯೊಬ್ಬರಿಗೂ ಕೂಡ, ಯಾರ ಹೆಸರು ಹೇಳಲಿ ಯಾರ ಹೆಸರು ಬಿಡಲಿ, ಪ್ರತಿಯೊಬ್ಬರಿಗೂ ಕೂಡ ನನ್ನ ಮಾಧ್ಯಮ ಮಿತ್ರರು ಇವತ್ತು ಇಡೀ ರಾಜ್ಯದ ಗಮನ ಸೆಳೆದಿದೆ ಅಂದರೆ ಮಾಧ್ಯಮ ಮಿತ್ರರಿಂದ ನನಗೆ 18ನೇ ಸಮ್ಮೇಳನ ಯಶಸ್ಸು ಅವ್ರ ಮೂಲಕ ಸಂದಿದೆ. ಹಾಗೆಯೇ ಮುಂದೆ ಅಖಿಲ ಭಾರತ ಸಾಹಿತ್ಯ ಸಮ್ಮೇಳನ ಬಂದರೂ ಕೂಡ ಅದು ತಮ್ಮಿಂದ ಅನ್ನುವಂಥದ್ದನ್ನು ಭಾಳ ವಿನಮ್ರವಾಗಿ ಒಪ್ಕೋತೀನಿ. ಅದು ಕಳಸದಿಂದ ನನಗೆ ಅಖಿಲ ಭಾರತ ಸಾಹಿತ್ಯ ಸಮ್ಮೇಳನ ಬರಲಿಕ್ಕೆ ಪೂರಕ ಆಗ್ತಾ ಇದೆ ಅನ್ನುವಂಥದ್ದನ್ನು ನನ್ನ ಮಾಧ್ಯಮ ಮಿತ್ರರ ಮೂಲಕ ವಿಷಯವನ್ನು ಸಲ್ಲಿಸ್ತಾ, ಹಾಗೆಯೇ ಇವತ್ತು ಲೆಕ್ಕಪತ್ರ ಮಂಡನೆ ಮತ್ತು ಸ್ವಾಗತ ಸಮಿತಿಯ ವಿಸರ್ಜನೆ. ತಾಲೂಕು ಅಧ್ಯಕ್ಷರು ಪ್ಲಸ್ ಹೋಬಳಿ ಅಧ್ಯಕ್ಷರು ಇಬ್ಬರದ್ದು, ಯಾಕೆಂದರೆ ಹೌದು, ನಮ್ಮ ಎಲ್ಲ ತಾಲೂಕಿನ ವಿಶೇಷವಾಗಿ ಇಲ್ಲಿಯ ಘಟಕ ಕನ್ನಡ ಸಾಹಿತ್ಯ ಪರಿಷತ್ತಿನ ಇಲ್ಲಿಯ ತಾಲೂಕು ಘಟಕ ವಿಶೇಷವಾದ ಶ್ರಮವನ್ನು ಹಾಕಿದ್ದಾರೆ. ನಾನು ಆಕಸ್ಮಿಕವಾಗಿ ಸತೀಶ್ ಅಣ್ಣಂಗೆ ಹಾಗಲ್ಲ ಹೀಗೆ ಅಂತ ಒಂದೊಂದು ಸಾರಿ ಸ್ವಲ್ಪ ಸ್ಪೀಡಾಗಿ ಮಾತಾಡಿದ್ದು ಉಂಟು. ಆದರೆ ಅದನ್ನು ಭಾಳ ಪ್ರೀತಿಯಿಂದ ನನ್ನ ಸಹೋದರ ಅಂತ ಅಂದ್ಕೊಂಡು ನಮ್ಮ ಶೇಖರ್ ಶೆಟ್ಟರಾಗಲಿ ಅಥವಾ ನಮ್ಮ ಪ್ರೇಮಣ್ಣ ಆಗಲಿ, ಕಿರಣ್ ಶೆಟ್ಟರಾಗಲಿ, ನಮ್ಮ ಜಿಲ್ಲಾ ಸಾಹಿತ್ಯ ಪರಿಷತ್ತಿನ ಸಂಚಾಲಕರು ನಮ್ಮ ಪಾಂಡೂರು, ವಿಶೇಷವಾಗಿ ಮಹಿಳಾ ಘಟಕದ ಎಲ್ಲ ಪದಾಧಿಕಾರಿಗಳು, ಮುಮ್ತಾಜ್ ಅವರಿಂದ ಹಿಡಿದು ಸುಜನ್ ಅವರೆಗೆ ಪ್ರತಿಯೊಬ್ಬರೂ ಕೂಡ ಹಾಗಾಗಿ ಅವರೆಲ್ಲರ ಸಹಕಾರದಿಂದಾಗಿ ಈ ಸಮ್ಮೇಳನ ಯಶಸ್ವಿಯಾಗಿದೆ. ಶೇಷಗಿರಿ ಸರ್ ಕೂಡ ನಮ್ಮ ಜೊತೆಯಲ್ಲಿ ಭಾಳಷ್ಟು ಕಡೆ ಓಡಾಡಿಕೊಂಡು ನಮಗೆ ಕಾರ್ಯಕ್ರಮಗಳಿಗೆ ಸ್ಪಂದಿಸಿದ್ದಾರೆ. ಅವರೆಲ್ಲರಿಗೆ ಹಾಗೆಯೇ ನಾನು ವಿಶೇಷವಾಗಿ ಇಲ್ಲಿ ಧರ್ಮೇಂದ್ರಣ್ಣ ಅವರ ಹೆಸರನ್ನ ಹೇಳಲೇಬೇಕು. ಮತ್ತು ಎಲ್ಲ ಜನಪ್ರತಿನಿಧಿಗಳು ನಮ್ಮ ಜೊತೆಯಲ್ಲಿದ್ದರು. ಸ್ವಾಗತ ಸಮಿತಿಯ ಮಹಾಪೋಷಕರಾದಂಥ ಭೀಮೇಶ್ವರ ಜೋಶಿಯವರು, ನಮ್ಮ ಕ್ಷೇತ್ರ ಮತ್ತು ಧರ್ಮಕರ್ತರು ಮೂಲತಃ ಇಡೀ ನಮ್ಮ ಕಾರ್ಯಕ್ರಮಕ್ಕೆ ಕಳಶಪ್ರಾಯವಾಗಿದ್ದಾರೆ ಅಂಥೇಳಿ ನಾನು ಭಾವಿಸ್ತೇನೆ. ಅವರ ಸಹಕಾರನೂ ಕೂಡ ನಮ್ಮ ಈ ಸಮ್ಮೇಳನದ ಯಶಸ್ಸಿಗೆ ಅವರ ಸಹಕಾರನೂ ಇದೆ. ಧರ್ಮೇಂದ್ರಣ್ಣ ಅವರ ಪ್ರೀತಿಯ ಮಾತಿದೆಯಲ್ಲ, ಅದು ನಮ್ಮೆಲ್ಲರನ್ನೂ ಕಟ್ಟಿ ಹಾಕಿದೆ. ಆ ಮೂಲಕ ಈ ಸಮ್ಮೇಳನ ಯಶಸ್ವಿಯಾಗಲಿಕ್ಕೆ ಕಾರಣ ಆಗಿದೆ. ನಾನು ವಿಶೇಷವಾಗಿ ನನ್ನ ಮಾಧ್ಯಮ ಮಿತ್ರರಿಗೆ ವಂದಿಸ್ತಾ ಅವರಿಗೆ ಶುಭ ಕೋರಿ ನನ್ನ ಮಾತಿ ವಿರಾಮ ಹೇಳ್ತೀನಿ. ನಮಸ್ಕಾರ. ಆಯಿತು, ನಾವು ಕಾರಣಾಂತರಗಳಿಂದ ಎಲ್ಲರೂ ಹಿರಿಯರು ಹೇಳಿದ್ದಾರೆ ಯಾಕೆ ಲೇಟ್ ಆಯಿತು ಅನ್ನೋದು ಈಗಾಗಲೇ ಹೇಳಿದ್ದಾರೆ. ಆ ಲೆಕ್ಕಾಚಾರ ಮಂಡನೆ ಈಗ ಎಲ್ಲರಿಗೂ ಸಂತೃಪ್ತ ಸಮಾಧಾನ ಆಗೋ ಥರದ ಲೆಕ್ಕಾಚಾರ ಮಂಡನೆ ನಮ್ಮ ಕೋಶಾಧ್ಯಕ್ಷರ ಶ್ರೀ ಧರ್ಮೇಂದ್ರ ಮಾಡಿದ್ದಾರೆ. ನಮ್ಮ ಸ್ವಾಗತ ಸಮಿತಿ ಅಧ್ಯಕ್ಷ ಶ್ರೀ ಕೆ ಬಾಲಕೃಷ್ಣ ಅವರ ಅಧ್ಯಕ್ಷತೆಯಲ್ಲಿ ಇವತ್ತು ಸಂಪೂರ್ಣ ನಮ್ಮ ಲೆಕ್ಕ ಮಂಡನೆ ಆಗಿದೆ. ಹಾಗಾಗಿ ನಮ್ಮ ಜಿಲ್ಲಾ ಅಧ್ಯಕ್ಷರಾದ ಶ್ರೀ ಸೂರಿ ಶ್ರೀನಿವಾಸ್ ಅವರು ಅಧ್ಯಕ್ಷರಾಗಿ ಇದನ್ನು ಇವತ್ತು ನಡೆಸಿಕೊಟ್ಟಿದ್ದಾರೆ. ಅವರಿಗೆ ಅಧ್ಯಕ್ಷರಾಗಿ ಇವತ್ತು ನಡೆಸಿಕೊಟ್ಟಿದ್ದಾರೆ, ಸ್ವಾಗತ ಸಮಿತಿಯ ಪ್ರಧಾನ ಕಾರ್ಯದರ್ಶಿಯಾಗಿ. ಅವರಿಗೆ ನಮ್ಮ ಸ್ವಾಗತ ಸಮಿತಿಯ ಪರವಾಗಿ ಮತ್ತು ಕಳಸದ ಎಲ್ಲ ಸಾಹಿತ್ಯ ಸಮ್ಮೇಳನದ ಪದಾಧಿಕಾರಿಗಳ ಪರವಾಗಿ ನಿಮ್ಮೆಲ್ಲರ ಪರವಾಗಿ ಅವರಿಗೆ ಧನ್ಯವಾದಗಳನ್ನು ಅರ್ಪಿಸುತ್ತೇವೆ.
ಹೇಳಿದರು ನಭೂತೋ ನಭವಿಷ್ಯತಿ ಅಂತ. ಹಿಂದೆ ನಡೆದಿಲ್ಲ, ಮುಂದಕ್ಕೆ ನಡೆದ ಕಷ್ಟ ಅನ್ನೋ ಥರ ನಡೆಸಿಕೊಟ್ಟಂಥ ಸ್ವಾಗತ ಸಮಿತಿ ಅಧ್ಯಕ್ಷರಾದ ಶ್ರೀ ಕೆ ಬಾಲಕೃಷ್ಣ ಭಟ್ ಅವರಿಗೆ ನಮ್ಮೆಲ್ಲರ ಪರವಾಗಿ ವಂದನೆಗಳನ್ನು ತಿಳಿಸ್ತೇವೆ. ಹಾಗೆ ಸಂಪೂರ್ಣ ಅಚ್ಚುಕಟ್ಟಾಗಿ ಲೆಕ್ಕಾಚಾರ ಪ್ರತಿಯೊಂದು ಪೈಸೆಗೂ ನಾವು ದಿನ ಮಾಡ್ತಾ ಇದ್ದೆವು. ಅವ್ರು ಪ್ರತಿಯೊಂದಕ್ಕೂ ನಮಗೆ ಸರಿಯಾದ ಮಾಹಿತಿಯನ್ನು ನೀಡಿ ಇಂತಿಂಥದ್ದು ಹೀಗೆ ಮಾಡಿದ್ದ ನಮಗೆ ಹೇಳ್ಕೊಟ್ಟಿದ್ದಾರೆ. ಅವರಿಗೂ ಕೂಡ ನಿಮ್ಮೆಲ್ಲರ ಪರವಾಗಿ, ಹಾಗೆ ಜಿಲ್ಲಾ ಸಂಚಾಲಕರಾದ ನಮ್ಮ ಸಾಹಿತ್ಯ ಸಮ್ಮೇಳನದ ಕಿರಣ್ ಶೆಟ್ರು, ಹಾಗೆ ಎನ್ನಾರ್ಪುರ ತಾಲೂಕಿನ ಪ್ರಾಣೇಶ್ ಅವರು, ಸಚಿನ್ ಅವರು, ಹಾಗೆ ನಮ್ಮ ಹೋಬಳಿ ಕನ್ನಡ ಸಂಘಟನೆಗಳು ಎಲ್ಲರಿಗೂ ಕೂಡ ವಂದನೆಗಳನ್ನು ಅರ್ಪಿಸ್ತಾ ಈ ಸಮಿತಿಯನ್ನ ವಿಸರ್ಜಿಸುವುದಕ್ಕಿಂತ ಮುಂಚೆ ಮಹಿಳಾ ಘಟಕದವರಿಗೂ ಕೂಡ ವಂದನೆಗಳನ್ನು ಅರ್ಪಿಸ್ತಾ ಎಲ್ಲ ಪತ್ರಕರ್ತ ಮಿತ್ರರಿಗೆ ಯಾರನ್ನಾದ್ರೂ ಮರ್ತಿದ್ರೆ, ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ನಮಗೆ ಸಹಕರಿಸಿದಲ್ಲಿ ಯಾರನ್ನಾದ್ರೂ ಮರ್ತಿದ್ರೆ ಎಲ್ಲರಿಗೂ ವಂದನೆಗಳನ್ನು ತಿಳಿಸ್ತಾ